ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಅವರು 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ 110 ಕೆವಿ ವಿದ್ಯುತ್ ಉಪಕೇಂದ್ರವನ್ನು ಉದ್ಘಾಟನೆ ಮಾಡಿದರು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದಿಗ್ಗಿ ಗ್ರಾಮದಲ್ಲಿ ಉಪಕೇಂದ್ರ ಆರಂಭ ಮಾಡಿದ್ದು, ಈ ವೇಳೆ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಅವರು ಮಾತನಾಡಿ, ವಿದ್ಯುತ್ ಉಪಕೇಂದ್ರ ಆರಂಭ ಮಾಡಿರುವುದರಿಂದ ವಿದ್ಯುತ್ ಸಮಸ್ಯೆ ನೀಗಲಿದೆ. ಇನ್ನು ಮನುಷ್ಯನ ಬದುಕಿಗೆ ವಿದ್ಯುತ್ ಅವಶ್ಯವಾಗಿದೆ. ಹೀಗಾಗಿ ಯಾವುದೇ ಕೊರತೆಯಾಗದಂತೆ ಸರ್ಕಾರದ ಅಗತ್ಯ ಕ್ರಮ ವಹಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಸುಮಾರು 11-11.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪಕೇಂದ್ರವನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿ, ಈ ಉಪಕೇಂದ್ರದ ಮುಖಾಂತರ ಹೊಸಗೇರಿ ಹೋಗ್ತಕ್ಕಂಥ ಲೈನ್ ಇರ್ಬೋದು, ಒಂದರ್ಗ ಹೋಗ್ತಕ್ಕಂಥ ಲೈನ್ ಇರ್ಬೋದು, ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಿಗೆ, ಈ ಕಡೆ ಸೈದಾಪುರ ಹೋಗ್ತಕ್ಕಂಥ ಹಳ್ಳಿಗಳೇ ಮತ್ತು ಮದ್ದಿರ್ಕಿಯ IP ಸೆಕ್ಟರ್ ಮತ್ತು ನಿರಂತರ ಜೊತೆ ಸುಮಾರು 6 ಹೊಸ ಲೈನ್ಗಳನ್ನು ಕೂಡ ಈಗಾಗಲೇ ಈ ಒಂದು ಸಬ್ಸ್ಟೇಷನ್ ಮುಖಾಂತರ ಪ್ರಾರಂಭ ಆಗುವುದರ ಮುಖಾಂತರ ಈ ಭಾಗದಲ್ಲಿ ವಿದ್ಯುತ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ನಾವು ನಿರಾಳಾಗಿರ್ಬೋದು. ಯಾಕಂದ್ರೆ ಇವತ್ತು ವಿದ್ಯುತ್ ನಮ್ಮ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ವಿದ್ಯುತ್ ಇರಲಾರ್ದೆ ನಾವು ಇರ್ಲಕ್ಕೆ ಸಾಧ್ಯ ಆಗದಂಥ ರೀತಿಯಲ್ಲಿ ಇವತ್ತು ನಮ್ಮ ಜೀವನ ಮತ್ತು ಬದುಕು, ಮತ್ತು ಅದೇ ರೀತಿಯ ಗೃಹ ವಸ್ತುಗಳಿರ್ಬೋದು ಮತ್ತು ಎಲ್ಲ ರೀತಿಯ ಸಾಮಗ್ರಿಗಳ ಕಡೆ